ಹಾಯ್ ಫ್ರೆಂಡ್ಸ್, ಕೀಪಾಡ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ದಿನಗಳಲ್ಲಿ ತುಂಬಾ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ. ಕೆಲವರು ಇದನ್ನ ಗೆಸ್ಸೇ ಮಾಡಿರಲ್ಲ. ಇದರಲ್ಲಿ ಒಂದು ವಿಷಯ ಅಂದ್ರೆ ಸಲಿಂಗಕಾಮ. ಈ ಪದದ ಅರ್ಥ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಗೊತ್ತಾದ್ರೆ ಶಾಕ್ ಆಗ್ತಾರೆ, ಅಸಹ್ಯ ಪಟ್ಕೋತಾರೆ. ಇನ್ನೊಬ್ಬರ ಆಸೆ ನಮ್ಗೆ ಅಸಹ್ಯ ಅನ್ನಿಸ್ಬೋದು, ಆದ್ರೆ ನೆನ್ಪಿರ್ಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ತನ್ನಿಷ್ಟದಂತೆ ಜೀವಿಸುವ ಹಕ್ಕಿದೆ. ಈ ಕ್ರಿಯೆ ಇಬ್ಬರ ಮನಸ್ಸು ಮತ್ತು ದೇಹಗಳ ಒಪ್ಪಿಗೆಯಿಂದ ನಡೆದ್ರೆ ಸಮಸ್ಯೆ ಇಲ್ಲ. ಆದ್ರೆ ಇನ್ನೊಬ್ಬರಿಗೆ ಇಷ್ಟ ಇಲ್ಲದೆ ಈ ಕ್ರಿಯೆ ನಡೆದ್ರೆ ಅದು ಅಪರಾಧ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಲೆಸ್ಬಿಯನ್ ಅಂದ್ರೆ ಯಾರು, ಗೇ ಅಂದ್ರೆ ಯಾರು, ಬೈಸೆಕ್ಷುವಲ್ ಅಂದ್ರೆ ಏನು, ಟ್ರಾನ್ಸ್ಜೆಂಡರ್ ಅಂದ್ರೆ ಏನು, ಇವ್ರು ಯಾಕೆ ಈಗ ಆಡ್ತಾರೆ ಮತ್ತು ನಮ್ಮ ಕಾನೂನು ಇದ್ರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಯಾವುದೇ ಮುಜುಗರ ಬೇಡ. ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ನಾನು ಈ ಟಾಪಿಕ್ ಅನ್ನು ಅಷ್ಟೊಂದು ಡೀಪ್ ಆಗಿ ತೆಗೆದುಕೊಂಡು ಹೋಗಲ್ಲ. ಮೊದಲು ಲೈಂಗಿಕತೆ ಬಗ್ಗೆ ತುಂಬಾ ಗುಪ್ತವಾಗಿ ಸಮಾಲೋಚನೆ ಮಾಡ್ತಿದ್ರು. ಗಂಡು ಮತ್ತು ಹೆಣ್ಣಿನ ಮಧ್ಯೆ ಮಾತ್ರ ಆಕರ್ಷಣೆ ಏರ್ಪಡ್ತಿತ್ತು. ಆದ್ರೆ ಈ ಆಧುನಿಕ ಪ್ರಪಂಚದಲ್ಲಿ ಕೇವಲ ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಅಲ್ಲ, ಎಂ ಮತ್ತು ಎಫ್ ನ ಜೊತೆ LGBTI ಕೂಡ ಇದೆ. ಇವುಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ಪ್ರಪಂಚದಲ್ಲಿರೋದು ಎರಡೇ ಜಾತಿ, ಗಂಡು ಮತ್ತು ಹೆಣ್ಣು. ಹೆಣ್ಣನ್ನ ನೋಡಿದ್ರೆ ಗಂಡಿಗೆ ಅಟ್ರಾಕ್ಟ್ ಆಗುತ್ತೆ, ಗಂಡನ್ನ ನೋಡಿದ್ರೆ ಹೆಣ್ಣಿಗೆ ಅಟ್ರಾಕ್ಟ್ ಆಗುತ್ತೆ. ಇದು ಪ್ರಕೃತಿಯ ನಿಯಮ. ಮೊದಲು ಈ ಸೆಕ್ಸ್ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ. ಮೇಲ್ ಅಂಡ್ ಫಿಮೇಲ್ ನಲ್ಲಿ ಈಗ ಎರಡು ವಿಧ. ಒಂದು ಹೆಟಿರೋಸೆಕ್ಷುವಲ್, ಎರಡನೇದು ಹೋಮೋಸೆಕ್ಷುವಲ್. ಮೊದಲು ನಾವು ಹೆಟಿರೋಸೆಕ್ಷುವಲ್ ಬಗ್ಗೆ ಮಾತನಾಡ್ಕೊಳ್ಳೋಣ. ನಮ್ಮ ಭೂಮಿಯ ಮೇಲಿರುವ ಮೋಸ್ಟ್ ಪಾಪ್ಯುಲೇಷನ್ ಈ ಕೆಟಗರಿಗೆ ಸೇರ್ತಾರೆ. ಹೆಟಿರೋಸೆಕ್ಷುವಲ್ ಅಂದ್ರೆ ಮೇಲ್ ಫಿಮೇಲ್ಗೆ ಅಟ್ರಾಕ್ಟ್ ಆಗ್ತಾನೆ, ಫಿಮೇಲ್ ಮೇಲ್ಗೆ ಅಟ್ರಾಕ್ಟ್ ಆಗ್ತಾಳೆ. ಇದು ಪ್ರಾಕೃತಿಕವಾಗಿ ಪೂರ್ವ ಕಾಲದಿಂದ ಬಂದಿರೋದು. ಇದೇ ಸರಿ, ಇದು ಕಾಮನ್. ನಮ್ಮ ಹ್ಯೂಮನ್ ಎವಲ್ಯೂಷನ್ ನಲ್ಲಿ ಇದು ಮುಖ್ಯವಾದ ಭಾಗ. ಎರಡನೆಯದ್ದು ಹೋಮೋಸೆಕ್ಷುವಲ್. ಇವರು ಇಡೀ ಪ್ರಪಂಚದಲ್ಲಿ 5-8% ಇರಬಹುದು. ಇವರು ಹೋಮೋಸೆಕ್ಷುವಲ್ ಕೆಟಗರಿಗೆ ಸಂಬಂಧಿಸಿದವರು. ಹೋಮೋಸೆಕ್ಷುವಲ್ ಕೆಟಗರಿ ಅಂದ ತಕ್ಷಣ ಏನೇನೋ ಅಂದ್ಕೋಬೇಡಿ. ಈ ವಿಡಿಯೋದಲ್ಲಿ ಇದೇ ಮುಖ್ಯವಾದ ವಿಷಯ. ಹೋಮೋಸೆಕ್ಷುವಲ್ ಅಂದ್ರೆ ಸೇಮ್ ಜೆಂಡರ್ ಇನ್ನೊಂದು ಸೇಮ್ ಜೆಂಡರ್ಗೆ ಅಟ್ರಾಕ್ಟ್ ಆಗೋದು. ಇನ್ನೊಂದ್ಸಲ ಕ್ಲಾರಿಟಿ ಮಾಡ್ಕೊಳ್ಳಿ. ಸೇಮ್ ಜೆಂಡರ್ ಅಂದ್ರೆ ಮೇಲ್ ಮೇಲ್ಗೆ ಮತ್ತು ಫಿಮೇಲ್ ಫಿಮೇಲ್ಗೆ ಅಟ್ರಾಕ್ಟ್ ಆಗೋದು. ಇದರಲ್ಲಿ ಕೆಲವು ವಿಧಗಳಿವೆ. ಮೊದಲನೆಯದು ಲೆಸ್ಬಿಯನ್, ಎರಡನೆಯದ್ದು ಗೇ, ಮೂರನೆಯದ್ದು ಬೈಸೆಕ್ಷುವಲ್, ನಾಲ್ಕನೆಯದು ಟ್ರಾನ್ಸ್ಜೆಂಡರ್, ಐದನೆಯದ್ದು ಇಂಟರ್ಸೆಕ್ಷುವಲ್. ಈಗ ಪ್ರತಿಯೊಂದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಮೊದಲನೆಯದು ಲೆಸ್ಬಿಯನ್. ಇಲ್ಲೇನಾಗುತ್ತೆ ಅಂದ್ರೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಅಟ್ರಾಕ್ಟ್ ಆಗ್ತಾರೆ. ಜನರಲ್ ಆಗಿ ಗಂಡನ್ನ ನೋಡಿದ್ರೆ ಹೆಣ್ಣು ಅಟ್ರಾಕ್ಟ್ ಆಗ್ಬೇಕು. ಆದ್ರೆ ಇಲ್ಲಿ ಹೆಣ್ಣು ಹೆಣ್ಣಿಗೆ ಅಟ್ರಾಕ್ಟ್ ಆಗ್ತಾರೆ. ಈ ರೀತಿಯ ಫಿಮೇಲ್ಸ್ ಫಿಸಿಕಲ್ ಆಗಿ ಫಿಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅನ್ನೇ ಹೊಂದಿರ್ತಾರೆ ಮತ್ತು ಇವರಿಗೆ ಸೆಕ್ಸ್ ನಲ್ಲಿ ಯಾವುದೇ ನ್ಯೂನತೆಗಳು ಇರೋದಿಲ್ಲ. ಆದ್ರೂ ಇವ್ರು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂದ್ರೆ ಅದು ಅವರ ಮೆಂಟಲ್ ಸ್ಟೆಬಿಲಿಟಿ. ಇದನ್ನ ಒಂದು ಡಿಸಾರ್ಡರ್ ಅಂತ ಕೂಡ ಹೇಳ್ಬಹುದು. ಇದನ್ನ ಕೆಲವರು ಡಿಸಾರ್ಡರ್ ಅಂತ ಹೇಳ್ತಾರೆ, ಮತ್ತೆ ಕೆಲವು ಮಂದಿ ನಾರ್ಮಲ್ ಅಂತ ಹೇಳ್ತಾರೆ. ಮೆಡಿಕಲ್ ಆಗಿ ಹೇಳೋದಾದ್ರೆ ಇದೊಂದು ಮೆಂಟಲ್ ಸ್ಟೆಬಿಲಿಟಿ ಅಷ್ಟೇ. ಇಲ್ಲಿ ಒಂದು ಹುಡುಗಿ ಮೇಲ್ಗೆ ಅಟ್ರಾಕ್ಟ್ ಆಗೋದಿಲ್ಲ, ಅವ್ರಿಗೆ ಅದು ಇಷ್ಟ ಆಗಲ್ಲ. ಆದ್ರೆ ಇನ್ನೊಂದು ಹುಡುಗಿಗೆ ಅಟ್ರಾಕ್ಟ್ ಆಗ್ತಾರೆ, ಅದು ಆ ಹುಡುಗಿಯ ಮೆಂಟಲ್ ಸ್ಟೆಬಿಲಿಟಿ. ಇದರಲ್ಲಿ ಒಂದು ಹುಡುಗಿ ಇನ್ನೊಂದು ಹುಡುಗಿನ ಪ್ರೀತಿಸಬಹುದು, ಮದುವೆ ಆಗ್ಬಹುದು, ಒಂದಾಗಿ ಜೀವನ ಕೂಡ ಮಾಡಬಹುದು. ಎರಡನೆಯದ್ದು ಗೇ. ಒಬ್ಬ ಮೇಲ್ ಇನ್ನೊಬ್ಬ ಮೇಲ್ಗೆ ಅಟ್ರಾಕ್ಟ್ ಆಗ್ತಾನೆ. ನಾರ್ಮಲ್ ಆಗಿ ಮೇಲ್ ಫಿಮೇಲ್ಗೆ ಅಟ್ರಾಕ್ಟ್ ಆಗ್ಬೇಕು, ಇದೇ ಪ್ರಕೃತಿಯ ನಿಯಮ. ಆದ್ರೆ ಇಲ್ಲಿ ಮೇಲ್ ಮೇಲ್ಗೆ ಅಟ್ರಾಕ್ಟ್ ಆಗ್ತಾನೆ. ಗೇನಲ್ಲಿ ಕೂಡ ಹುಡುಗ ನಾರ್ಮಲ್ ಆಗಿರ್ತಾನೆ, ಯಾವುದೇ ರೀತಿಯ ಫಿಸಿಕಲ್ ವೀಕ್ನೆಸ್ ಇರೋದಿಲ್ಲ. ಗಂಡಸರಿಗೆ ಇರಬೇಕಾಗಿರುವ ರೀಪ್ರೊಡಕ್ಟಿವ್ ಆರ್ಗನ್ಸೇ ಇರುತ್ತೆ, ಅವು ಕರೆಕ್ಟ್ ಆಗಿ ಕೆಲಸ ಕೂಡ ಮಾಡ್ತಿರುತ್ತೆ. ಇವರು ಗೇ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೂ ಇವರು ಫಿಮೇಲ್ ಅನ್ನ ನೋಡಿದ್ರೆ ಅಟ್ರಾಕ್ಟ್ ಆಗೋದಿಲ್ಲ, ಇವರಿಗೆ ಆ ಫೀಲಿಂಗೇ ಬರೋದಿಲ್ಲ. ಇನ್ನೊಬ್ಬ ಮೇಲ್ಗೆ ಮಾತ್ರ ಅಟ್ರಾಕ್ಟ್ ಆಗ್ತಾರೆ. ಇವ್ರಿಗೂ ಕೂಡ ಲೆಸ್ಬಿಯನ್ ರೀತಿ ಮೆಂಟಲ್ ಡಿಸಾರ್ಡರ್ ಇರುತ್ತೆ. ಇವರಲ್ಲಿ ಕೂಡ ಒಬ್ರಿಗೆ ಒಬ್ರು ಮದುವೆ ಆಗ್ಬಹುದು, ಒಂದಾಗಿ ಜೀವನ ಮಾಡಬಹುದು. ಮೂರನೆಯದು ಬೈಸೆಕ್ಷುವಲ್ ಅಂದ್ರೆ ಟೂ ಸೆಕ್ಸಸ್. ಇಲ್ಲೇನಾಗುತ್ತೆ ಅಂದ್ರೆ ಒಬ್ಬ ಮೇಲ್ ಇರ್ತಾನೆ, ಅವನು ಫಿಮೇಲ್ಗೂ ಅಟ್ರಾಕ್ಟ್ ಆಗ್ತಾನೆ, ಮೇಲ್ಗೂ ಅಟ್ರಾಕ್ಟ್ ಆಗ್ತಾನೆ. ಬೈಸೆಕ್ಷುವಲ್ ಅಂದ್ರೆ ಎರಡೂ ಸೆಕ್ಸ್ಗೆ ಅಟ್ರಾಕ್ಟ್ ಆಗೋದು. ಸೇಮ್ ಹೀಗೆ ಬೈಸೆಕ್ಷುವಲ್ ಹುಡುಗಿ ಇದೆ ಅಂತ ಅನ್ಕೊಳ್ಳಿ. ಈ ಹುಡುಗಿ ಮೇಲ್ಗೂ ಅಟ್ರಾಕ್ಟ್ ಆಗ್ತಾಳೆ, ಫಿಮೇಲ್ಗೂ ಅಟ್ರಾಕ್ಟ್ ಆಗ್ತಾಳೆ. ಇವರಿಬ್ಬರಿಗೂ ಕೂಡ ಫಿಸಿಕಲ್ ಅಪಿಯರೆನ್ಸ್ ನಲ್ಲಿ ಯಾವುದೇ ಚೇಂಜ್ ಇರೋದಿಲ್ಲ, ಮೆಂಟಲ್ ಕಂಡೀಷನ್ ನಲ್ಲಿ ಮಾತ್ರ ಚೇಂಜ್ ಆಗಿರುತ್ತೆ. ಆರ್ಗನ್ಸ್ ನಲ್ಲಿ ಯಾವುದೇ ಚೇಂಜ್ ಇರೋದಿಲ್ಲ.
ಆದ್ರೆ ಇವರು ಮೇಲ್ ಮತ್ತೆ ಫಿಮೇಲ್ ಇಬ್ಬರ ಜೊತೆ ಕೂಡ ಸೆಕ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು 4ನೇಯದ್ದು ಟ್ರಾನ್ಸ್ಜೆಂಡರ್. ಫ್ರೆಂಡ್ಸ್, ಇವರಲ್ಲಿ ನಮಗೆ ದೇಹದಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಮೊದಲ 3ರಲ್ಲಿ ಯಾವುದೇ ಫಿಸಿಕಲ್ ಡಿಸಾರ್ಡರ್ಸ್ ಇರೋದಿಲ್ಲ, ಅವರಲ್ಲಿ ಮೆಂಟಲ್ ಡಿಸಾರ್ಡರ್ಸ್ ಮಾತ್ರ ಇರುತ್ತೆ. ಆದ್ರೆ ಇವರಲ್ಲಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಅಂದ್ರೆ ಇವರು ಯಾರನ್ನಾದ್ರೂ ಮದುವೆ ಆದ್ರೆ ಮಕ್ಕಳು ಹುಟ್ಟೋದಿಲ್ಲ. ಇವರನ್ನ ನಮ್ಮ ಸಮಾಜದಲ್ಲಿ ಚಕ್ಕ, ಹಿಜ್ರಾ, ಅರಾವನಿ, 9, ಕೋದಿ, ಶಿವಶಕ್ತಿ, ಜೋಗಿ ಹಿಜ್ರಾ ಅನ್ನೋ ಹೆಸರಿನಲ್ಲಿ ಕರಿತೀವಿ. ಫ್ರೆಂಡ್ಸ್, ಒಂದು ವಿಷಯ, ಇವ್ರ್ಯಾರು ಬೇಕು ಅಂತ ಮಾಡ್ಕೊಂಡಿರಲ್ಲ. ಇದು ಹುಟ್ಟಿದಾಗಿನಿಂದ ಅವರ ದೇಹದಲ್ಲಾಗಿರುವ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಷ್ಟೇ. ಇವರನ್ನ ತುಂಬಾ ಜನ ಬೈಕೋತಾ ಇರ್ತಾರೆ. ಕೆಲಸ ಮಾಡಲ್ಲ, ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಟ್ರಾಫಿಕ್ ನಲ್ಲಿ, ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ ಹಣ ವಸೂಲಿ ಮಾಡ್ತಾರೆ, ಬಾಯಿಗೆ ಬಂದ ಹಾಗೆ ಬೈತಾರೆ ಅಂತ. ನಿಜವಾದ ಹಿಜ್ರಾಗಳು ಯಾರು ಹೀಗೆ ಮಾಡೋದಿಲ್ಲ. ಕೆಲವರು ಕೆಲಸ ಮಾಡೋದಕ್ಕೆ ಸೋಂಬೇರಿ ಬಿದ್ದು ವೇಷ ಹಾಕೊಂಡು ಹೀಗೆ ಮಾಡ್ತಾರೆ. ಇಂಥವರಿಂದ ನಿಜವಾದ ಹಿಜ್ರಾಗಳಿಗೆ ಅವಮಾನ ಆಗ್ತಿದೆ. ನನ್ನ ಒಪಿನಿಯನ್ ಏನಂದ್ರೆ, ಇವ್ರಿಗೆ ಯಾರೂ ಕೆಲಸ ಕೊಡಲ್ಲ, ಹೀಗಾಗಿ ತುಂಬಾ ಜನ ಅಡ್ಡದಾರಿ ಹಿಡಿದು ಹಣ ವಸೂಲಿ ಮಾಡ್ತಾರೆ. ಆದ್ರೆ ಸರ್ಕಾರ ಇವರಿಗಾಗಿ ಮತ್ತಷ್ಟು ಕಾನೂನುಗಳನ್ನ ತಂದು ಇವರಿಗೆ ಕೆಲಸಗಳಲ್ಲಿ ಮೀಸಲಾತಿ ಕೊಟ್ರೆ ಕ್ರಮೇಣ ಕೆಲಸಗಳಲ್ಲಿ ತೊಡಗಿ ಹಣ ಸಂಪಾದನೆ ಮಾಡಿ ಅವರ ಜೀವನವನ್ನ ಅವರು ಮಾಡ್ಕೋತಾರೆ. ಇದಕ್ಕೆ ಹಿಜ್ರಾಗಳು ಮತ್ತು ನಮ್ಮ ಸಮಾಜ ಕೂಡ ಸ್ಪಂದಿಸಬೇಕು. ನಾವು ಕೂಡ ಅವರನ್ನ ಕೇವಲವಾಗಿ ಅಸಹ್ಯವಾಗಿ ನೋಡಬಾರದು. ಅವರ ಜೀವನವನ್ನ ಅವರೇ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. 5ನೇಯದು ಇಂಟರ್ಸೆಕ್ಸುವಲ್. ಹಾಗಂದ್ರೆ ಒಬ್ಬರಲ್ಲೇ ಗಂಡು ಮತ್ತು ಹೆಣ್ಣು ಎರಡೂ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳು ಇರುತ್ತೆ. ಇವರು ಮೇಲ್ಗೂ ಅಟ್ರಾಕ್ಟ್ ಆಗ್ತಾರೆ, ಫಿಮೇಲ್ಗೂ ಅಟ್ರಾಕ್ಟ್ ಆಗ್ತಾರೆ. ಯಾಕಂದ್ರೆ ಇವರಲ್ಲಿ 2 ರೀತಿಯ ಆರ್ಗನ್ಸ್ ಇರುತ್ತೆ. ಫ್ರೆಂಡ್ಸ್, ನಂತರ 2 ಡಿಫ್ರೆಂಟ್ ಟೈಪ್ ಆಫ್ ಕೆಟಗರಿ ಇದೆ. ಅದು ಟಾಂಬಾಯ್. ಇವರು ಹೇಗಂದ್ರೆ, ಒಂದು ಹುಡುಗಿ ಹುಡುಗನ ಹಾಗೆ ರೆಡಿ ಆಗ್ಬೇಕು, ಹುಡುಗನ ರೀತಿ ಇರಬೇಕು ಅಂದ್ಕೋತಾಳೆ. ಅಂದ್ರೆ ಡ್ರೆಸ್, ಹೇರ್ ಸ್ಟೈಲ್, ಹುಡುಗರು ಮಾಡುವ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಇವರಿಗೆ ಹುಡುಗನ ಮೈಂಡ್ ಸೆಟ್ ಇರುತ್ತೆ. ಇದರಲ್ಲಿ ಫಿಸಿಕಲ್ ಚೇಂಜ್ ಏನೂ ಇರಲ್ಲ, ಮೆಂಟಲ್ ಆಗಿ ಮಾತ್ರ ಚೇಂಜ್ ಆಗಿರ್ತಾರೆ. ಅದೇ ರೀತಿ ಟಾಮ್ ಬಾಯ್ ಇದ್ದ ಹಾಗೆ ಟಾಮ್ ಗರ್ಲ್. ಅಂದ್ರೆ ಒಬ್ಬ ಹುಡುಗ ಹುಡುಗಿಯ ರೀತಿ ಡ್ರೆಸ್ ಹಾಕೋಬೇಕು ಅಂದ್ಕೊಳ್ಳೋದು, ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ನೇಲ್ ಪಾಲಿಶ್ ಹಾಕೊಳ್ಳೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು, ಹುಡುಗ ಆಗಿದ್ರು ಹುಡುಗಿಯಾಗೆ ಕಾಣಿಸ್ಬೇಕು ಅನ್ನೋ ಮನಸ್ಥಿತಿ. ಇಲ್ಲಿ ಕೂಡ ಫಿಸಿಕಲ್ ಆಗಿ ಮೇಲ್ಗೆ ಇರುವ ಆರ್ಗನ್ಸೇ ಇರುತ್ತೆ, ಅವರ ಮೈಂಡ್ ಸೆಟ್ ಆಗಿರುತ್ತೆ ಅಷ್ಟೇ. ಫ್ರೆಂಡ್ಸ್, ಇದಕ್ಕೆಲ್ಲ ಕಾನೂನಿಲ್ವಾ ಅಂದ್ರೆ ಖಂಡಿತ ಇದೆ. ನಮ್ಮ ದೇಶದಲ್ಲಿ IPC ಸೆಕ್ಷನ್ 377 ಪ್ರಕಾರ ಒಬ್ಬ ಮೇಲ್ ಇನ್ನೊಬ್ಬ ಮೇಲ್ ಜೊತೆ, ಫಿಮೇಲ್ ಇನ್ನೊಬ್ಬ ಫಿಮೇಲ್ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಇದನ್ನ ಕಾನೂನಿನ ಅಡಿಯಲ್ಲಿ ತಪ್ಪು ಅಂತ ಪರಿಗಣಿಸ್ತಾರೆ. ಆದ್ರೆ 2018 ಸೆಪ್ಟೆಂಬರ್ 6ರಂದು ಸುಪ್ರೀಂ ಕೋರ್ಟ್ ಒಂದು ಕಾನೂನನ್ನ ತರುತ್ತೆ. ಸೆಕ್ಷನ್ 377ನ ರದ್ದುಪಡಿಸಿ ಭಾರತದಲ್ಲಿ ಕೂಡ ಗೇ ಸೆಕ್ಸ್ಗೆ ಅನುಮತಿ ಕೊಟ್ಟು ತೀರ್ಪು ಕೊಡುತ್ತೆ. ಈ ತೀರ್ಪು ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವವರಿಗೆಲ್ಲ ಅನ್ವಯ ಆಗುತ್ತೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ ಮಾಡಿ. ನನ್ನ ಮಾತು ನಿಮ್ಗೆ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಧನ್ಯವಾದ.